ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಫೆಬ್ರವರಿ 27, 2026ರಂದು ಮುಖ್ಯಮಂತ್ರಿಯವರ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಯಡಿ ಚಾಮರಾಜ ವಿಧಾನಸಭಾ ಕ್ಷೇತ್ರಕ್ಕೆ ಮಂಜೂರಾಗಿರುವ 50 ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಮೈಸೂರು ಮಹಾನಗರ ಪಾಲಿಕಾ ವಲಯ ಕಚೇರಿ 5ರ ವಾರ್ಡ್ ನಂಬರ್ 2ರಲ್ಲಿ ಮಂಚೇಗೌಡನಕೊಪ್ಪಲು ವ್ಯಾಪ್ತಿಯಲ್ಲಿ ಅಂದಾಜು 5 ಕೋಟಿ 82 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಕೈಗೊಳ್ಳಲಾಗುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳಿಗೆ ಮಾನ್ಯ ಶಾಸಕರಾದ ಶ್ರೀ ಕೆ ಹರೀಶಗೌಡ ರವರಿಂದ ಗುದ್ದಲಿ ಪೂಜೆ ಕಾರ್ಯಕ್ರಮದಲ್ಲಿ ಇಂದಿರಾ ಗಾಂಧಿ ಬ್ಲಾಕ್ ಅಧ್ಯಕ್ಷರಾದ ರವಿ, ಮಂಚೇಗೌಡನಕೊಪ್ಪಲು ವಾರ್ಡ್ ಅಧ್ಯಕ್ಷರಾದ ಆರ್ ಶ್ರೀಧರ್, ಡೆಲ್ಲಿ ರವಿ, ಪುಷ್ಪಲತಾ, ಚಿಕ್ಕಣ್ಣ, ಮೋದಾಮಣಿ, ಮಾದೇವಮ್ಮ, ಕಾಂಗ್ರೆಸ್ ಮುಖಂಡರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರುಗಳು, ಗ್ರಾಮಸ್ಥರು ಭಾಗಿಯಾಗಿದ್ದರು. ಸ್ಥಳ ಮಂಚೇಗೌಡನಕೊಪ್ಪಲು. ವಾರ್ಡ್ ನಂಬರ್ 2 ಮಂಚೇಗೌಡನಕೊಪ್ಪಲು ಗ್ರಾಮದಲ್ಲಿ ಏನು SFC ಗ್ರಾಂಟಿಂದ 5.82 ಕೋಟಿಯಷ್ಟು ಹಣವನ್ನು ಇಲ್ಲಿಗೆ ಹಾಕಿ ಈ ವಾರ್ಡ್ಗೆ ಪೂರಕವಾಗಿ ಏನೇನು ಬೇಕು, ಚರಂಡಿ ಇರ್ಬೋದು, ಮಳೆ ನೀರಿನ ಚರಂಡಿ ಇರ್ಬೋದು, UGD ಇರ್ಬೋದು, ಮತ್ತು ರಸ್ತೆಗಳಿರ್ಬೋದು, ಮತ್ತು ಎಲೆಕ್ಟ್ರಿಸಿಟಿ ವಿಚಾರವಾಗಿರ್ಬೋದು, ಈ ಥರದ್ದು ಎಲ್ಲ ಕಾರ್ಯಕ್ರಮಗಳನ್ನ ಇವತ್ತು ನಾವು ಮಾಡಿದ್ದೀವಿ. ಮತ್ತು ಏನೇನು ಮೂಲಭೂತ ಸೌಕರ್ಯಗಳು ಬೇಕೋ ಅದನ್ನೆಲ್ಲವನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಇವತ್ತು ಗುದ್ದಲಿ ಪೂಜೆ ಮಾಡ್ತಾ ಇದ್ದೀರಿ ಸರ್? ಗುದ್ದಲಿ ಪೂಜೆ ಮಾಡಿದ್ವಿ, ಈಗ ಅದನ್ನೇ ಮಾಡಿರೋದು ನಾವು ಗುದ್ದಲಿ ಪೂಜೆನ. ಇಲ್ಲಿ ಸುಮಾರು ರಸ್ತೆಗಳಲ್ಲಿ ಚರಂಡಿ ಇರಲಿಲ್ಲ, ಮಳೆ ನೀರು ಹೋಗೋದಕ್ಕೆ ವ್ಯವಸ್ಥಿತವಾದಂಥ ಚರಂಡಿಗಳು ಇರಲಿಲ್ಲ. ಅದನ್ನೆಲ್ಲವನ್ನು ಪರಿಗಣನೆಗೆ ತಗೊಂಡು ಈಗ ಹೆಚ್ಚು ಕಡಿಮೆ 4-5 ತಿಂಗಳಿಂದ ಈ ವಾರ್ಡಲ್ಲಿ ಏನೇನು ಸೌಕರ್ಯಗಳಾಗಬೇಕು, ಏನೇನು ಆಗಬೇಕು ಕೆಲಸಗಳು ಅದೆಲ್ಲವನ್ನು ಪರಿಶೀಲನೆ ಮಾಡಿ ಆ ಕೆಲಸವನ್ನು ಕೈಗೆತ್ಕೊಂಡಿದ್ದೀವಿ. ಇವತ್ತಿಂದ ಅದರ ಕೆಲಸ ಶುರುವಾಗುತ್ತೆ. ಈ ದಿನ ನಮ್ಮ ಚಾಮರಾಜ ಕ್ಷೇತ್ರದ ನಮ್ಮ ಶಾಸಕರು ಕೆ ಹರೀಶಗೌಡರು ಮಂಚೇಗೌಡನಕೊಪ್ಪಲು ಗ್ರಾಮಕ್ಕೆ ವಾರ್ಡ್ ನಂಬರ್ 2 ಮಂಚೇಗೌಡನಕೊಪ್ಪಲು, ಹೆಬ್ಬಾಳು, ವಿಜಯನಗರ ಈ ಭಾಗಕ್ಕೆ ಕ್ರೀಡಾಂಗಣ ಇರಲಿಲ್ಲ. ಈ ಕ್ರೀಡಾಂಗಣದ ಜಾಗ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಜಾಗ. ಆ ಜಾಗದಲ್ಲಿ ನಮಗೆ ಕ್ರೀಡಾಂಗಣ ಬೇಕು ಅಂಥೇಳಿ ನಾವೆಲ್ಲರೂ ಒಟ್ಟಾರೆಯಾಗಿ ಅವ್ರಿಗೆ ಮನವಿಯನ್ನು ಸಲ್ಲಿಸಿದ್ವಿ. ಅದರಂತೆ ಅವರು ಜಾಗವನ್ನು ಕ್ರೀಡಾಂಗಣಕ್ಕೆ ಪ್ರಾಧಿಕಾರದಿಂದ ಮೀಸಲಿಟ್ಟು ಈ ಕ್ರೀಡಾಂಗಣಕ್ಕೆ ಸುಮಾರು 40 ಲಕ್ಷಗಳಷ್ಟು ಅನುದಾನವನ್ನು ತಂದು ಕ್ರೀಡಾಂಗಣವನ್ನು ನಮಗೆ ನಿರ್ಮಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಮಂಚೇಗೌಡನಕೊಪ್ಪಲು ಗ್ರಾಮ ಮತ್ತು ಸುತ್ತಮುತ್ತಲ ಹೆಬ್ಬಾಳು, ವಿಜಯನಗರ 2ನೇ ಹಂತದ ಎಲ್ಲ ನಾಗರಿಕರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾನೆ. ಮತ್ತು ಸುಮಾರು 6 ಕೋಟಿ 50 ಲಕ್ಷಗಳಷ್ಟು 5 ಕೋಟಿ 58 ಲಕ್ಷ CM ನಮ್ಮ ಕರ್ನಾಟಕ ಸರ್ಕಾರದ ಶಾಸಕರ ಅನುದಾನ ಮತ್ತು 1 ಕೋಟಿಯಷ್ಟು UGDಗೆ ಸಂಬಂಧಪಟ್ಟಂತಹ ಅನುದಾನ. ಈ ರೀತಿಯ ಕಾರ್ಯಕ್ರಮಗಳು ಈ ಗ್ರಾಮದಲ್ಲಿ, ಈ ವಾರ್ಡಿನ ನಡೀತಾ ಇದೆ. ಇದಕ್ಕೆ ಎಲ್ಲರೂ ಕೂಡ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಇಲ್ಲಿ ಬಂದಿರತಕ್ಕಂತಹ ಸಾರ್ವಜನಿಕರೇ ಸಾಕ್ಷಿ. ಈ ಕಾರ್ಯಕ್ರಮಗಳು ಇನ್ನೂ ಕೂಡ ಹೆಚ್ಚಿನದಾಗಿ ನಡೀತಾ ಇರುತ್ತೆ. ನಮ್ಮ ಕರ್ನಾಟಕ ಸರ್ಕಾರವೂ ಕೂಡ ನಮ್ಮ ಶಾಸಕರು ಏನೆಲ್ಲ ಅನುದಾನವನ್ನು ಕೇಳ್ತಾರೆ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಮತ್ತು ಶಿಕ್ಷಣ ಕ್ಷೇತ್ರ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ನಮ್ಮ ಶಾಸಕರು ಅತಿ ಹೆಚ್ಚು ಒತ್ತನ್ನು ಕೊಡುವಂಥದ್ದು. ಆ ಕಾರಣಕ್ಕೆ ಅವರಿಗೆ ನಾನು ಚಾಮರಾಜ ಕ್ಷೇತ್ರದ ಇಂದಿರಾ ಗಾಂಧಿ ಬ್ಲಾಕಿನ ಕಾಂಗ್ರೆಸ್ ಸಮಿತಿಯ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ತಮ್ಮೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಶಾಸಕರು ಇನ್ನೂ ಕೂಡ ನಮಗೆ ಒತ್ತಾಸೆಯಾಗಿ ಸಾರ್ವಜನಿಕವಾಗಿ ಸೇವೆಯನ್ನು ಸಲ್ಲಿಸಬೇಕು, ಚಾಮರಾಜ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡಬೇಕು ಅಂತೇಳಿ ಅವರು ಇದ್ದಾರೆ. ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈಗ ಬಹಳಷ್ಟು ದಿವಸದಿಂದ ಬಹಳಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳಂತ ಒತ್ತು ನೀಡಿದ್ದಾರೆ. ಕಾರಣ ಇವೆಲ್ಲ ಮೂಲ ಗ್ರಾಮಗಳಿಗೆ ನಮಗೆ ಮೂಲಭೂತ ಸೌಕರ್ಯಗಳ ಅಗತ್ಯತೆ ಬಹಳಷ್ಟು ಇರ್ತದೆ. ಯಾಕೆಂದ್ರೆ ಅವರು ಕೂಡ ಗ್ರಾಮಾಂತರ ಪ್ರದೇಶದಿಂದ ಬಂದಿರೋದ್ರಾಗಿರೋದ್ರಿಂದ ಗ್ರಾಮಗಳಿಗೆ ಏನು ಒತ್ತು ಕೊಡ್ಬೇಕು ಅಂತ ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ನಮ್ಮ ಗ್ರಾಮದಲ್ಲಿ ಏನು ಅಂತ ಮೇಜರ್ ಸಮಸ್ಯೆ ಅಂತಂದ್ರೆ ಏನು UGD ಮತ್ತು ಒಳಚರಂಡಿ ವ್ಯವಸ್ಥೆ ಹಾಗೂ ಡ್ರೈನೇಜ್ಗಳು. ನಾವೆಲ್ಲ ಇದು ನಕ್ಷೆ ಪ್ರಕಾರ ಮನೆ ಕಟ್ತಾ ಇರುವಂತ ಸಂದರ್ಭ ನಮ್ದು ಮೂಲ ಗ್ರಾಮ. ಹಾಗಾಗಿ ಅವಕ್ಕೆ ಒತ್ತು ಕೊಡುವಂತ ನಿಟ್ಟಿನಲ್ಲಿ ನಾನು ಈ ಗ್ರಾಮಕ್ಕೆ ಮೂಲ ಸೌಕರ್ಯಗಳನ್ನು ಒದಗಿಸ್ಬೇಕು ಅಂತೇಳಿ, ಜೊತೆಗೆ ಅದೆಲ್ಲದಕ್ಕಿಂತ ಹೆಚ್ಚಿನದಾಗಿ ಈ ಒಂದು ಭಾಗ ಬಹಳಷ್ಟು ದಿನದಿಂದ ಹಾಗೆ ಎಲ್ಲ ಕಲ್ಲು ಮಣ್ಣು ಮಿಶ್ರಿತವಾಗಿ ಎಲ್ಲ ತಂದು ಡಸ್ಟ್ಗಳು ಹಾಕುವಂತ ಒಂದು ಜಾಗ ಆಗಿ ಇದು ನಿರ್ಮಾಣವಾಗಿದ್ದಂತ ಸಂದರ್ಭ. ಇಂಥ ಒಂದು ಜಾಗನ ನಮ್ಮ ಸಾಲಿನಲ್ಲಿ ಕೇಳ್ತಾ ಇದ್ರು ನಮ್ಮ ಮಾಸ್ಟರ್ಗಳು, ಅವರೆಲ್ಲರೂ ನಮ್ಮ ಮಕ್ಕಳುಗಳಿಗೆ ಆಟದ ಮೈದಾನ ಇಲ್ಲ, ಗ್ರಾಮದ ಒಳಗಡೆ ಇರೋದ್ರಿಂದ ನಮ್ಮ ಸ್ಕೂಲು ಮಕ್ಕಳುಗಳಿಗೆ ಬರೀ ನಿಲ್ಲಕ್ಕೆ ಮಾತ್ರ ಅವಕಾಶ ಆಗ್ತಾ ಇತ್ತು, ಆಟ ಆಡ್ಲಿಕ್ಕೆ ಅವಕಾಶ ಇರಲಿಲ್ಲ. ಅದಕ್ಕೆ ಇದನ್ನ ಮಾಡ್ಕೊಳ್ಬೇಕು ನೀವು ಮೂಡಾವತಿಯಿಂದ ಅಂತ ಬಹಳಷ್ಟು ಸರಿ ಅಹವಾಲುಗಳನ್ನು ಕೊಟ್ಟಂತ ಸಂದರ್ಭ. ಆದ್ರೆ ಇವತ್ತು ಈ ಒಂದು ಭಾಗಕ್ಕೆ ಪರಿಪೂರ್ಣವಾಗಿ ಮಕ್ಕಳು ಆಟ ಆಡುವಂಥದ್ದಾಗ್ಬೋದು, ಈ ಭಾಗವನ್ನು ಉಪಯೋಗಿಸುವಂಥದ್ದಾಗ್ಬೋದು, ಜೊತೆಗೆ ನಮ್ಮ ಗ್ರಾಮದಲ್ಲಿ ನಡೆಯುವಂತ ಹಲವಾರು ಉತ್ಸವಗಳು
ಊರಿನ ಹಬ್ಬಗಳು ಇವನ್ನೆಲ್ಲ ನಾವು ನಡೆಸಬೇಕಾದ್ರೆ ಯಾವ್ದಾರ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ನಮ್ಗೆ ಸಮರ್ಪಕವಾಗಿ ಮೈದಾನಗಳು ಇಲ್ಲ. ಅಂತ ಮೈದಾನನ ಇವತ್ತು ಇದಕ್ಕೆ ಒಂದು ಬೇಲಿಯನ್ನು ನಿರ್ಮಿಸುವುದರ ಮುಖಾಂತರ ಸುಸಜ್ಜಿತವಾಗಿ ಗ್ರಾಮಕ್ಕೆ ಸಮರ್ಪಣೆ ಮಾಡಿದ್ದಾರೆ. ನಾನಾದ್ರೂ ಕೂಡ ಈ ಭಾಗದ ಮಾಜಿ ನಗರ ಪಾಲಿಕೆ ಸದಸ್ಯರಾಗಿ ಅವರಿಗೆ ಗ್ರಾಮಸ್ಥರ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಪ್ರೇಮಶಂಕರಗೌಡರು ಎಲ್ಲವನ್ನು ಹೇಳಿದ್ದಾರೆ. ಈಗ ನಮ್ಮ ಶಾಸಕರು ಸುಮಾರು 3 ವರ್ಷಗಳಿಂದ ವಿಶೇಷವಾಗಿ ನಮ್ಮ ಗ್ರಾಮಕ್ಕೆ 10 ರಿಂದ 15 ಕೋಟಿ ಅನುದಾನವನ್ನು ಕೊಟ್ಟು ನಮ್ಮಲ್ಲಿ ಏನು ಮೂಲಭೂತ ಸಮಸ್ಯೆಗಳಿತ್ತು, ಒಳಚರಂಡಿ ಇರ್ಬೋದು, ಚರಂಡಿ ಇರ್ಬೋದು, ಮತ್ತೆ ರಸ್ತೆ ಇರ್ಬೋದು, ಮತ್ತೆ ಆಟದ ಮೈದಾನ ಇರ್ಬೋದು, ಮತ್ತೆ ಸ್ಕೂಲ್ ಕಟ್ಟಡಗಳಿರ್ಬೋದು, ಕಾಲೇಜ್ ಕಟ್ಟಡಗಳಿರ್ಬೋದು, ಮತ್ತೆ ಗೇಟು, ಮತ್ತೆ ನಮ್ಮ ಗ್ರಾಮಕ್ಕೆ ಏನೇನು ಅನುಕೂಲ ಬೇಕು ಎಲ್ಲವನ್ನು ಸಹ ಇಲ್ಲಿವರೆಗೂ ಸಹ ಅವರು ಹೆಚ್ಚಿನ ರೀತಿಯಲ್ಲಿ ನಮಗೆ ಒದಗಿಸಿಕೊಟ್ಟಿದ್ದಾರೆ. ಮತ್ತೆ ಇವತ್ತು ಸಹ ಸುಮಾರು 6 ಕೋಟಿಯಷ್ಟು ಅನುದಾನದ ಇದು ಕೆಲಸ ಕಾರ್ಯಗಳಿಗೆ ಗುದ್ದಲಿ ಪೂಜೆಯನ್ನು ಸಹ ಮಾಡಿದ್ದಾರೆ. ಮಂಚೇಗೌಡ ಕೊಪ್ಪಳಿಗೂ ನನಗೂ ಒಡನಾಟ ಹೆಚ್ಚು ಕಡಿಮೆ ಒಂದು 25 ವರ್ಷದ ಒಡನಾಟ. ಯಾಕೆಂದ್ರೆ ಹಬ್ಬ ಹರಿದಿನಗಳು ನಾವು ನಮ್ಮೂರಿಂದ ಇಲ್ಲಿಗೆ ಬರ್ತಾ ಇದ್ವಿ, ಇಲ್ಲಿಂದ ನಮ್ಮೂರಿಗೂ ಬರ್ತಾ ಇದ್ರು. ನಮ್ಮ ಸಂಬಂಧಿಕರುಗಳು ಇದ್ದಾರೆ, ಇಲ್ಲಿ ವಿಶ್ವಾಸಿಗಳಿದ್ದಾರೆ, ಸ್ನೇಹಿತರುಗಳಿದ್ದಾರೆ. ನಾನು ಗೆದ್ದ ನಂತರ ನನ್ನನ್ನ ಅತಿ ಹೆಚ್ಚು ಮತವನ್ನ ಕೊಟ್ಟಿರುವಂತಹ ಗ್ರಾಮಗಳಲ್ಲಿ ಮಂಚೇಗೌಡ ಕೊಪ್ಪಳು ಗ್ರಾಮನು ಪ್ರಮುಖವಾದದ್ದು ಅಂತ ಹೇಳಿದ್ರೆ ತಪ್ಪಾಗಲಾರದು. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.